ಸ್ವಾತಿ ಸ್ವಾತಿ ಹೇಳಿ ಅರ್ಪಿತಾ ಆಂಟಿ. ನಾನು ತರಕಾರಿ ತರೋದಕ್ಕೆ ಆಚೆ ಹೋಗ್ತಿದ್ದೀನಿ. ನಾನು ತರೋ ತರಕಾರಿನಲ್ಲೇ ಅಡುಗೆ ಮಾಡಬೇಕು. ಹಾಂ ಆಯಿತು ಅರ್ಪಿತಾ ಆಂಟಿ, ನೀವು ಹೇಳ್ದಾಗೆ ಮಾಡ್ತೀವಿ. ಅದೇನು ಮಾಡ್ತಿರುವೇನು. ಮಾವ ಮನೆಯಲ್ಲಿ ಈ ಥರ ಮೇಲಿಂದ ಮೇಲೆ ಜಗಳ ಒಡಕು ಆಗ್ತಿದೆ ಅಂತಂದರೆ ಅದನ್ನು ಬಿಟ್ಟಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ಲೀಸ್ ಇದಕ್ಕೊಂದು ನೀವೇ ಇತ್ಯರ್ಥ ಮಾಡಬೇಕು. ನಾನು ಅದೇ ಯೋಚನೆಯಲ್ಲ ಇದ್ದೀನಿ. ಮಾವ, ನಾವಿಬ್ರು ಅದೇ ವಿಚಾರನ ಮಾತಾಡೋಕೆ ಅಂತ ಬಂದಿರೋದು. ಅಲ್ಲಿ ನೋಡಿದ್ರೆ ಬೇರೆ ಬೇರೆ ಅಡುಗೆ ಮಾಡ್ತೀವಿ, ಇಲ್ಲಿ ನೋಡಿದ್ರೆ ಒಟ್ಟಿಗೆ ಇದ್ದೀವಿ. ಯಾರು ಮಾವ ಹೇಳಿದ್ ನಾವು ಬೇರೆ ಬೇರೆ ಅಡುಗೆ ಮಾಡ್ತೀವಂತ? ಅದು ಬರೀ ಆದಿ ಮತ್ತೆ ಆರ್ಯನ್ ದೃಷ್ಟಿಲಿ ಮಾತ್ರ. ನಮ್ಮಿಬ್ರ ಮಧ್ಯೆ ಯಾವ ವೈಮನಸ್ಯನೂ ಇಲ್ಲ. ನಾವಿಬ್ರು ಚೆನ್ನಾಗೇ ಇದ್ದೀವಿ. ಎಲ್ಲ ಕಡೆ ಓರ್ಗಿತ್ತಿಯರು ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತಿರ್ತಾರೆ. ನೀವಿಬ್ರು ಇಲ್ಲಿ ಒಂದಾಗಿದ್ದೀರಿ. ಒಂದಾಗಿರ್ಬೇಕಾದ್ರು ಅಣ್ಣ ತಮ್ಮ ಇಬ್ರು ಕಿತ್ತಾಡ್ತಾ ಇದ್ದೀವಿ. ಅವ್ರು ಹಾಗೆ ಕಿತ್ತಾಡ್ಕೋತಾ ಇದ್ದಾರೆ ಅಂದರೆ ಅದ್ರ ಹಿಂದೆ ಏನು ಕಾರಣ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ ಮಾವ. ಹೌದು ಮಾವ, ಆ ಸಮಸ್ಯೆಗೆ ಪರಿಹಾರ ಸಿಗ್ಬೇಕಂದ್ರೆ ಅದರ ಮೂಲಕ್ಕೆ ಹೋದ್ರೆ ಮಾತ್ರ ಸಿಗೋದು. ಅವರಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದನ್ನು ಹುಟ್ಟಾಕ್ದವ್ರು ಯಾರು? ಅದು ಮೊದಲಿಂದನೂ ಇದ್ದಿದ್ದೆ. ಇರ್ಬೋದು, ಆದರೆ ನಾವು ಬೇರೆ ಬೇರೆ ಅಡುಗೆ ಮಾಡೋ ಮಟ್ಟಕ್ಕೆ ತಂದಿದ್ದು ಯಾರು? ಅರ್ಪಿತಾ ಅವರು. ಅರ್ಪಿತಾ ಅವಳೇನು ಮಾಡಿದ್ಲು? ನನ್ನ ಪಾಡಿಗೆ ತಾನು ಇದ್ದಾಳಲ್ಲ ಈ ಮನೆಯಲ್ಲಿ. ನಿಮ್ಗೆ ಹಾಗೆ ಅನ್ಸುತ್ತೆ ಮಾವ, ಆದರೆ ಅವ್ರು ಮಾಡ್ತಿರೋದು ಏನು ಎತ್ತ ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಹೌದು ಮಾವ, ಅವತ್ತು ಆದಿ ಫ್ರೆಂಡ್ಸ್ ಕೇರ ಮಾಡುವಾಗ ಕೂಗಾಡಿದ್ದು ಗಲಾಟೆ ಮಾಡಿದ್ದು ನಿಜ. ಆ ವಿಷಯನ ಆರ್ಯಂಗೆ ಹೇಳಿ ಅವ್ನು ಬಂದಿಲ್ಲಿ ಗಲಾಟೆ ಮಾಡೋವಾಗ ಮಾಡಿದ್ದು ಅರ್ಪಿತಾ. ಅಷ್ಟೇ ಅಲ್ಲ ಮಾವ, ಅರ್ಪಿತಾ ಅವರು ಒಂದೊಂದು ಕೆಲಸನೂ ಈ ಮನೆ ಮುರಿಲಿ ಅಂತಾನೆ ಮಾಡ್ತಾ ಇರೋದು. ಮಾವ ಇದು ಇವತ್ತು ನೆನ್ನೆದಲ್ಲ, ಆಗಿಂದ ನಡೀತಾನೆ ಇದೆ. ಆ್ಯಕ್ಚುಲಿ ಅರ್ಪಿತಾ ಈ ಮನೆಗೆ ಬಂದಿದ್ದಕ್ಕೆ ಆರ್ತಿ ಅತ್ತೆ ಈ ಮನೆ ಬಿಟ್ಟು ಹೋಗಿದ್ದು. ಯಾಕೋ ನೀವು ಇದನ್ನೆಲ್ಲ ನೋಡ್ತಾ ಮೂಕರಾಗ್ಬಿಟ್ಟಿದ್ದೀರಿ ಅಷ್ಟೇ. ಅರ್ಪಿತಾನ ಬಹಳ ನಂಬಿದ್ರಿ ನೀವು. ಅವ್ರು ಈ ಮನೆಗೆ ಬಂದು ಸೇರ್ಕೊಳ್ಳೋದಕ್ಕೆ ಏನೇನು ನಾಟಕ ಆಡಿದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಮಾವ. ಅವತ್ತು ದಾರಿಲಿ ಹೋದಾಗ ಯಾರೋ ಹೊಡೆದ್ರಲ್ಲ, ಈ ಮನೆಗೆ ಸೇರ್ಕೊಳ್ಳೋದಕ್ಕೆ ಅವ್ರು ಮಾಡಿದ ಪ್ರೀ ಪ್ಲಾನ್. ಮಾವ, ಅರ್ಪಿತಾ ಅವ್ರಿಗೆ ಏನು ಬೇಕೋ ಹೇಗೆ ಬೇಕೋ ಹಾಗೆ ನಡೀತಿದೆ ಈ ಮನೆಯಲ್ಲಿ. ದಯವಿಟ್ಟು ನೀವು ಮೂಕರಾಗಬೇಡಿ. ನೀವು ಸುಮ್ಮನೆ ಇದ್ದಷ್ಟು ಪರಿಸ್ಥಿತಿ ಹದಗೆಡುತ್ತೆ. ಆದಿರು ತಪ್ಪಿದೆ ನಿಜ. ನಾನು ಅವ್ರ ಪರವಾಗಿ ಮಾತಾಡ್ತಿಲ್ಲ. ಅವ್ರು ಒಂದು ಮಗು ಇದ್ದಾಗೆ. ಅವ್ರಿಗೆ ಹೇಳಿದ್ರೆ ತಿದ್ಕೋತಾರೆ, ತಿಳ್ಕೊತಾರೆ. ಆದರೆ ಅರ್ಪಿತಾ ಹಾಗಲ್ಲ. ಅವಳು ತುಂಬ ಡೇಂಜರಸ್ ಮಾವ. ನನ್ನ ಹಿಂದೆ ಇಷ್ಟೆಲ್ಲ ನಡೀತಿದೆ ಅಂದರೆ ನಾನು ಸುಮ್ಮನೆ ಇರಲ್ಲ. ನಮ್ಮ ಪಾಡಿಗೆ ನಾವು ಓಡ್ಬಿಡೋಣ ಬಾಮ. ಆ ಮನೆ ಹಳಿ ಅರ್ಪಿತಾ ಇಂತೋಳು ಅಂತ ಗೊತ್ತು ತಾನೆ ಅಮ್ಮ. ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ಯೋಚನೆ ಮಾಡು, ಇದು ಹಾಗೆ ಆಗಿರೋದು. ಇಷ್ಟು ದಿನ ನಿಂಗೆ ಅರ್ಥ ಆಗಿರಲಿಲ್ಲ, ಮುಗ್ದೆ ಆಗಿದ್ದೆ. ಈಗ ನಿನ್ ಕೈಲಿ ಅರಗಿಸ್ಕೊಳಕ್ ಆಗ್ತಿಲ್ಲ. ಆದಿ ಪ್ಲೀಸ್, ನಾನು ಒಂಟಿಯಾಗಿರ್ಬೇಕು. ದಯವಿಟ್ಟು ಎಲ್ಲ ಹೊರಟೋಗು. ನಾನು ಯಾಕಮ್ಮ ಹೋಗ್ಬೇಕು? ನಾನು ಹೋಗಲ್ಲಮ್ಮ. ಇನ್ನೊಬ್ಳೆ ಬಿಟ್ಬಿಟ್ಟು ಹೋದ್ರೆ ನೀನು ಅಳ್ತಾ ಕೂತ್ಕೋತೀಯ. ನಿನ್ ಕಣ್ಣಲ್ಲಿ ಇವ್ರಿಗೋಸ್ಕರ, ಇವ್ರ ಮನೆಯವ್ರಿಗೋಸ್ಕರ, ಇವ್ರು ಮಾಡಿರೋ ಹಲ್ಕಾ ಕೆಲಸಗಳಿಗೋಸ್ಕರ ಕಣ್ಣೀರು ಹಾಕ್ಬಾರ್ದಮ್ಮ. ಆಗೋದಕ್ಕೆ ನಾನು ಬಿಡಲ್ಲ. ಅದು ನನ್ನ ಜವಾಬ್ದಾರಿ. ಆದಿ ಪ್ಲೀಸ್, ನೀನು ಈ ಥರದೆಲ್ಲ ಮಾತಾಡ್ತಾ ಇರೋದ್ರಿಂದ ನನಗೆ ಇಷ್ಟ ಆಗ್ತಾ ಇಲ್ಲ. ಸಂಕಟ ಆಗ್ತಿದೆ ನನಗೆ. ನಿನಗೆ ಕೇಳೋದಕ್ಕೆ ಇಷ್ಟ ಆಗ್ತಿಲ್ಲ, ಸಂಕಟ ಆಗ್ತಿದೆ ಅಂತಿದ್ಯಾ? ನಿನ್ ಕಣ್ಣಾರ ನೋಡಿದ್ಯಲ್ಲಮ್ಮ, ನೋಡಿದ್ಮೇಲೆ ಆದ್ರೂ ಅರ್ಥ ಮಾಡ್ಕೋ. ಈಗಲೂ ನೀನು ಇದೇ ಭ್ರಮೆಯಲ್ಲಿ ಇರ್ತೀನಿ. ಅದೇ ಚಂದ ಅಂದ್ಕೊಂಡ್ರೆ ನಿನ್ನಷ್ಟು ಮೂರ್ಖರು ಇನ್ಯಾರು ಇರಲ್ಲಮ್ಮ. ನೋಡು, ಹೇಳಷ್ಟು ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ಈಗ ನಿನ್ನ ಗುಣ ಆಗಿದೆಯಾ? ಹೂ ಅಂದರೆ ಟ್ಯಾಕ್ಸಿ ಬುಕ್ ಮಾಡ್ತೀನಿ, ಮನೆಗೆ ಹೋಗೋಣ.
ಹಾಗಲ್ಲ ಅದೇ, ದಯವಿಟ್ಟು ಅರ್ಥ ಮಾಡ್ಕೊ. ಜ್ಯೋತಿಷ್ರು ಹೇಳಿದ್ದನ್ನು ಕೇಳಿದ ಮೇಲೂ ನಾನು ಇರಲಿಲ್ಲ ಅಂದರೆ ತಪ್ಪಾಗುತ್ತೆ. ದಯವಿಟ್ಟು ನೀನೇನೇನೋ ಮಾತಾಡಬೇಡ. ಪ್ರೀತಿ ಕರ್ತವ್ಯ ಇದಕ್ಕೋಸ್ಕರ ಅಲ್ಲ, ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದಾದರೂ ನಾನು ಇರಲೇಬೇಕು. ಇದರಲ್ಲಿ ನನ್ನ ಕೆಲಸಗಳಿದೆ, ನನ್ನ ಜವಾಬ್ದಾರಿ ಇದೆ. ಅವ್ರು ಹೇಳಿದ ಪೂಜೆ ಮೀರ್ಬೋದು ಅಥವಾ ಈ ಮನೆಗೆ ಮಗು ಬರೋದಾಗಿರ್ಬೋದು. ಇದರಲ್ಲಿ ನನ್ನ ಪಾತ್ರ ಇದೆ. ದಯವಿಟ್ಟು ನಾನು ಇಲ್ಲೇ ಇರ್ತೀನಿ, ಬಲವಂತ ಮಾಡಬೇಡ. ಹಾಗಿದ್ಮೇಲೆ ಬೇಜಾರು ಯಾಕೆ ಮಾಡ್ಕೋತೀಯಾ? ಅನ್ಭವಿಸು. ಆದಿ, ಹೀಗೆ ಕೂತ್ಕೊಂಡ್ರೆ ಹೇಗೆ? ಅಲ್ಲಿ ನೋಡತ್ತೆ ಹೇಗೆ ಕೂತಿದಾರಂತ. ಈ ಮನೆ ಒಂದು ಮನೆನಾ? ಅಸಹ್ಯ ಆಗುತ್ತೆ ಇಲ್ಲಿರೋದಕ್ಕೆ. ನಾವು ಫಸ್ಟ್ ನಮ್ಮ ಮನೆಗೆ ಹೋಗ್ಬೇಕು. ಜೋಬ್ಟಿಲಿದ್ರು ಪರವಾಗಿಲ್ಲ, ನೆಮ್ಮದಿ ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ. ಮೆತ್ತಗೆ ಮಾತಾಡ್ತೀಯಾ? ಮೊದಲೇ ಅತ್ತೆ ಬೇಜಾರಲ್ಲಿದ್ದಾರೆ. ಬೇಜಾರಿದ್ದಾರೆ ಅಂದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಸುಮ್ಮನೆ ಇರ್ತೀಯಾ? ಗಾಯದ ಮೇಲೆ ಬರೇ ಎಳಿಬೇಡ. ಮೊದಲೇ ಅತ್ತೆ ಬೇಜಾರು ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ತಿಂಡಿ ತಿಂದಿನ ಈ ಊಟನೂ ಮಾಡಲ್ಲ ಅಂತ ಕೂತಿದ್ದಾರೆ. ನಾನು ಇಲ್ಲಿ ಬಂದಿದ್ದು ಅತ್ತೆನ ಊಟಕ್ಕೆ ಒಪ್ಸು ಅಂತ. ನೀನು ಹಿಂಗೆ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಇವಾಗ ಏನು ಮಾಡ್ಬೇಕು ನಾನು? ಅತ್ತೆಗೆ ಊಟ ಮಾಡು ಅಂತ ಒಪ್ಸು. ಅವ್ರಿಗಾದ್ರೂ ಹೇಗೆ ಮನ್ಸಿರುತ್ತೆ? ನೋಡಿದಿಲ್ಲ ಸೂರ್ಯ ಎಂಥ ಮನುಷ್ಯ ಅಂತ. ಅತ್ತೆ ಹತ್ರ ಈ ರೀತಿ ಎಲ್ಲ ಮಾತಾಡಬೇಡ ನೀನು. ಹೋಗಿ ಅವ್ರ ಹತ್ರ ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ, ಬನ್ನಿ ಊಟ ಮಾಡಿ ಅಂತ ಕರಿ. ಟ್ರೈ ಮಾಡ್ತೀನಮ್ಮ. ಮನ್ಸಲ್ಲಿ ಇಲ್ದಿರೋದನ್ನ ನಾಲ್ಗೆ ತರೋದು ತುಂಬ ಕಷ್ಟ. ಅಂಥದ್ದು ನಮ್ಮಮ್ಮ ನನಗಂತೂ ಹೇಳ್ಕೊಟ್ಟಿಲ್ಲ. ಅಮ್ಮ, ಬೆಳಿಗ್ಗೆ ತಿಂಡಿ ತಿಂದಿಲ್ವಂತೆ? ಬಾ ಊಟ ಮಾಡು ಬಾ. ನಿನಗೆ ಇರ್ತಿರೋದು, ಬಾ ಊಟ ಮಾಡು ಬಾ. ನನಗೆ ಬೇಡ ಅದೇ, ನೀವು ಹೋಗಿ ಊಟ ಮಾಡಿ. ಬೇಡ ಅಂದರೆ ನಿನಗೋಸ್ಕರ ತಾನು ನಾವುಗಳು ಇಲ್ಲಿರೋದು. ನೀನು ಊಟ ಮಾಡಲ್ಲ, ನಾನು ಊಟ ಮಾಡಲ್ಲ. ಅದೇ ಆಗ ಮಾತಾಡೋದು. ನಾನು ನಿಮ್ಮ ಜೊತೆ ಕೂತ್ಕೋತೀನಿ, ಬನ್ನಿ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಬೇಕು. ಬನ್ನಿ ಇಬ್ರಿಗೂ ಊಟ ಬಡಿಸ್ತೀನಿ. ಪ್ಲೀಸ್, ನನಗೆ ಮನಸ್ಸಿಲ್ಲ. ನನಗೆ ಒಂಟಿಯಾಗಿರುತ್ತೆ, ಬಿಟ್ಬಿಡಿ. ಹೋಗಿ ನೀವಿಬ್ರು ಊಟ ಮಾಡಿ. ಇವಾಗ ಏನಾಯ್ತು? ಯಾಕೆ ಈ ರೀತಿ ಬೇಜಾರು ಮಾಡ್ಕೊಂಡು ಕೂತಿದ್ಯಾ ಹೇಳು? ಅಮ್ಮ, ಆಗಿರೋದ್ರಲ್ಲಿ ನಮ್ದೇನೋ ತಪ್ಪಿದ್ಯಾ? ಇಲ್ಲ ತಾನೆ? ಅವ್ರುಗಳು ಮಾಡಿದ್ದು ಅವ್ರಿಗೆ, ನಮಗೇನಂತೆ? ಬಾ ಊಟ ಮಾಡೋಣ. ಮನಸ್ಸಿಗೆ ತುಂಬ ನೋವಾಗಿದೆ ಅದೇ. ಈ ಮನೇಲಿ ಯಾರು ಇರಬಾರ್ದು ಅಂತ ಅನ್ಕೊಂಡಿದ್ನೋ ಅವ್ರನ್ನ ಇವತ್ತು ಇಲ್ಲೇ ಉಳಿಸ್ಕೊಂಡಿದ್ದಾರೆ. ಯಾಕೋ ಈ ಮನೆ ನಂದು ಅಂತ ನನಗೆ ಫೀಲ್ ಆಗ್ತಿಲ್ಲ. ನಿಂದು ಅಂತ ಯಾರು ಹೇಳಿತು? ಈ ಮನೇಲಿ ನಿನ್ನ ಅವಶ್ಯಕತೆ ಇಲ್ಲ ಅಂತ ಅವ್ರುಗಳು ಯಾವತ್ತೋ ಹೇಳಿದ್ರು. ಆದಿ, ಸುಮ್ಮನಿರ್ತ್ಯಾ? ಈ ಸಮಯದಲ್ಲಿ ಅತ್ತೆನ ಸಮಾಧಾನ ಮಾಡಬೇಕು, ಧೈರ್ಯ ತುಂಬಬೇಕು. ಅಂತಿದ್ರೆ ನೀನು ಈ ರೀತಿ ಆಡಿದ್ರೆ? ಅವ್ನು ಹೇಳಿದ್ ಸರಿಯಾಗಿದೆ.